ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಐ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ಏನಪ್ಪಾ ಅಂದ್ರೆ ಸಣ್ಣ ಒಂದು ಸಿಂಪಲ್ ಆದ ವಿಡಿಯೋ ಇದೆ. ಏನಪ್ಪಾ ಅಂದ್ರೆ ಈ ನಿಮ್ಮ ಒಂದು ಗೂಗಲ್ ಪೇ ನಲ್ಲಿನ ತಾವು ಏನಾದ್ರೂ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರಿ, ಒಂದು ಗೂಗಲ್ ಪೇ ನಲ್ಲಿ ಯಾರಿಗಾದ್ರೂ ಅಮೌಂಟ್ ಹಾಕಿದ್ರಿ, ಆ ಅಮೌಂಟ್ ಮತ್ತೆ ಮನೆಯಲ್ಲಿ ಗುರುತಾಗ್ಬಾರ್ದು, ಅದೊಂದು ಏನಾದ್ರೂ ಡಿಲೀಟ್ ಮಾಡಬೇಕು ಅಂದ್ರೆ ಈ ಒಂದು ಹಿಸ್ಟ್ರಿಯನ್ನ ಗೂಗಲ್ ಪೇ ಅಲ್ಲಿನ ಹಿಸ್ಟ್ರಿಯನ್ನ ಡಿಲೀಟ್ ಮಾಡೋದು ಹೇಗೆ ಅಂತ ಒಂದು ಸ್ಕ್ರೀನ್ ರೆಕಾರ್ಡರ್ ಅಲ್ಲಿ ಬರ್ತಾ ಹೋಗುತ್ತೆ. ನೋಡಿ ಹೇಗೆ ಅಂತ. ಇದೊಂದು ಸುಮ್ಮನೆ ಚಿಕ್ಕ ವಿಡಿಯೋ ಇದೆ, ನೋಡಿ. ಮೊಬೈಲ್ ಅಲ್ಲಿ ಈ ಒಂದು ಗೂಗಲ್ ಪೇ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಪ್ರೊಫೈಲ್ ನಲ್ಲಿ ಹೋಗಿ, ಪ್ರೊಫೈಲ್ ನಲ್ಲಿ ಹೋದ್ಮೇಲೆ ಮತ್ತೆ ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ, ಸೆಟ್ಟಿಂಗ್ಸ್ ಅಲ್ಲಿ ಹೋದ್ಮೇಲೆ ಒಂದು ಪ್ರೈವಸಿ ಅಂಡ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಇದರಲ್ಲಿ ಹೋಗಿ ಒಂದು ಡಾಟಾ ಅಂಡ್ ಪರ್ಸನಲೈಸೇಷನ್ ಅಂತ ಬರುತ್ತೆ. ಇಲ್ಲಿ ಒಂದು ಗೂಗಲ್ ಅಕೌಂಟ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ಗೂಗಲ್ ಅಕೌಂಟ್ಗೆ ನಿಮ್ಮನ್ನ ಈ ಒಂದು ಏನಪ್ಪಾ ಅಂದ್ರೆ ನಿಮ್ದು ಒಂದು ಪಾಸ್ವರ್ಡ್ ಅದು ವೆರಿಫೈ ಕೇಳುತ್ತೆ. ವೆರಿಫೈ ಅನ್ನ ಮಾಡ್ಕೊಳ್ಳಿ. ಇಲ್ಲಿ ಇಷ್ಟು ಒಂದು ಪಾಸ್ವರ್ಡ್ ಹಾಕಿ ಎಂಟರ್ ಆದ್ಮೇಲೆ ನಮಗೆ ಈ ಒಂದು ಟ್ರಾನ್ಸಾಕ್ಷನ್ ಗಳನ್ನ ಏನ್ ಮಾಡಿದೀರಾ ಅನ್ನೋದು ಪೂರ್ತಿ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ಗೂಗಲ್ ಪೇ ಟ್ರಾನ್ಸಾಕ್ಷನ್ ಏನಾದ್ರು ಮಾಡಿದ್ರೆ ಇಲ್ಲಿ ಒಂದು ಇಷ್ಟು ಮಾಡಿದ್ರೆ ಸಾಕು, ಇಲ್ಲಿ ಡಿಲೀಟ್ ಆಗುತ್ತೆ. ಈ ಒಂದು ಡಿಲೀಟ್ ಅಂತ ಆಪ್ಷನ್ ಕೇಳುತ್ತೆ. ಡಿಲೀಟ್ ಅಂತ ಆಪ್ಷನ್ ಕೇಳಾದ್ಮೇಲೆ ತಾವು ಏನ್ ಮಾಡ್ಬೇಕಂದ್ರೆ ಇದರಲ್ಲಿ ಡಿಲೀಷನ್ ಕಂಪ್ಲೀಟ್. ಈಗ ಇದರಲ್ಲಿ ಯಾವ ಟ್ರಾನ್ಸಾಕ್ಷನ್ ನಿಮಗೆ ಡಿಲೀಟ್ ಮಾಡೋದು ಇದೆ ಅದರಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು, ಅದು ಒಂದು ಡಿಲೀಟ್ ಆಗ್ಬಿಡುತ್ತೆ. ಡಿಲೀಟಿಂಗ್ ನೌ, ಗಾಟ್ ಇಟ್. ಇಷ್ಟು ಈ ತರ ತಾವು ಈ ಒಂದು ಗೂಗಲ್ ಪೇ ನಲ್ಲಿನ ಒಂದು ಟ್ರಾನ್ಸಾಕ್ಷನ್ ಗಳನ್ನ ಡಿಲೀಟ್ ಮಾಡಬಹುದು. ಬಹಳ ಆರಾಮಾಗಿ ತಾವು ಈ ಒಂದು ಏನಪ್ಪಾ ಅಂದ್ರೆ ಟ್ರಾನ್ಸಾಕ್ಷನ್ ಗಳನ್ನ ಡಿಲೀಟ್ ಮಾಡಬಹುದು. ಯಾರಿಗಾದ್ರೂ ತಮ್ಮ ಏನಾದ್ರೂ ಒಂದು ಸೆಕ್ಯೂರ್ ಟ್ರಾನ್ಸಾಕ್ಷನ್ ಅಂದ್ರೆ ಒಂದು ಪ್ರೈವಸಿಯನ್ನ ಇಟ್ಕೊಳ್ಳಿಕ್ಕೆ ಈ ಒಂದು ಆಪ್ ಅನ್ನ ಈ ಒಂದು ಟ್ರಿಕ್ ಅನ್ನ ಯೂಸ್ ಮಾಡಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಒಂದು ಗೂಗಲ್ ಪೇ ನಲ್ಲಿ ಟ್ರಾನ್ಸಾಕ್ಷನ್ ಅನ್ನ ಹೇಗೆ ಡಿಲೀಟ್ ಮಾಡ್ಬೇಕು ಅನ್ನೋದನ್ನ ನೋಡಿದ್ರಲ್ಲ. ಇದೇ ತರ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ವಿಡಿಯೋಸ್ ಗಳಿಗಾಗಿ ನನ್ನ ಒಂದು ಈ ಆಶೀಶ್ ಕೆ ಪಾಟೀಲ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನ ಮರಿಬೇಡಿ.